ಒಂದು ನಮ್ಮ ತಲೆ ಮೇಲೆ ಕನ್ನಡಿಗರಿಗೆ ಶಾಪ ಅಂದ್ರೆ ಅದು ತ್ರಿಭಾಷೆ ನೀತಿ. ಕನ್ನಡಿಗರ ಮೇಲೆ ಅನಾವಶ್ಯಕ ಹಿಂದಿ ಹೇಳಿಕೆ ಅನ್ನೋದು ನಡೀತಾ ಇತ್ತು. ತಮಿಳುನಾಡಿನಲ್ಲಿ ಅಲ್ಲಿರೋ ಭಾಷೆ ತಮಿಳು ಇಂಗ್ಲಿಷ್ ಅಷ್ಟೇ ಇರೋದು, ಅವರು ಹಿಂದಿ ಕಲಿಸ್ತಿಲ್ಲ. ಈಗ ಮೊನ್ನೆ ಮಹಾರಾಷ್ಟ್ರದಲ್ಲೂ ಕೂಡ ಇನ್ನು ಮುಂದೆ ಮರಾಠಿ ಇಂಗ್ಲಿಷ್ ಅಷ್ಟೇ, ಹಿಂದಿ ಕಲಿಸ್ತಿಲ್ಲ. ಆದ್ರೆ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ನಮಗೆ ಏನು ರಾಷ್ಟ್ರೀಯ ಪಕ್ಷಗಳು ಇರೋದ್ರಿಂದ, ನಮಗೆ ಪ್ರಾದೇಶಿಕ ಪಕ್ಷಗಳು ಇಲ್ಲೇ ಇರೋ ಒಂದು ಕೊರತೆಯಿಂದ ಅಥವಾ ಗಟ್ಟಿಯಾಗಿರೋ ಪ್ರಾದೇಶಿಕ ಪಕ್ಷ ಇಲ್ಲೇ ಇರೋ ಕಾರಣಕ್ಕೆ ನಾವು 75 ವರ್ಷಗಳಿಂದ ಈ ತ್ರಿಭಾಷೆ ಅನ್ನೋ ಒಂದು ಹೋರಾಟವನ್ನ ಮಾಡ್ತಾನೆ ಇದ್ದೀವಿ. ನಮಗೆ ದ್ವಿಭಾಷೆ ನೀತಿ ಬೇಕೇ ಬೇಕು, ಅದು ನಮಗೆ ಕನ್ನಡ ಇಂಗ್ಲಿಷ್ ಸಾಕು ಅಷ್ಟೇ. ಸೊ ಇದೊಂದು ವಿಷಯ. ಆದ್ರೆ ಮತ್ತೊಂದು ವಿಷಯ, ಆಗಸ್ಟ್ 9 ಎಲ್ರಿಗೂ ಗೊತ್ತು, ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಅಂತ. ಆದ್ರೆ ಆಗಸ್ಟ್ 9ಕ್ಕೆ ಈ ಒಂದು ಕಳೆದ 6-7 ವರ್ಷಗಳಿಂದ ನಾವು ಮನೆ ಮನಗಳ ಮೇಲೆ ಕನ್ನಡ ಬಾವುಟ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ವಿ. ಅದಕ್ಕೆ ಕಾರಣ ಏನು ಅಂದ್ರೆ, ಆಗಸ್ಟ್ 9ನೇ ತಾರೀಕು 1947ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಮೈಸೂರು ಸಾಮ್ರಾಜ್ಯವನ್ನ ಈ ದೇಶದ ಒಕ್ಕೂಟಕ್ಕೆ, ಈ ಭಾರತದ ಒಕ್ಕೂಟಕ್ಕೆ ತ್ಯಾಗ ಮಾಡಿಬಿಡ್ತಾರೆ ಮೈಸೂರು ಸಾಮ್ರಾಜ್ಯವನ್ನ. ಆ ಒಂದು ತ್ಯಾಗದ ನೆನಪಿಗಾಗಿ ನಾವೆಲ್ಲ ಕನ್ನಡಿಗರು ನಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಬೇಕು ಅನ್ನೋ ವಿಷಯದಿಂದ. ಸೊ ಹಾಗಾಗಿ ಎಲ್ಲಾ ಹೋರಾಟಗಾರರ ಬೆಂಬಲ ಬೇಕೇ ಬೇಕು ಈ ಒಂದು ವಿಷಯದಲ್ಲಿ. ಯಾಕೆಂದ್ರೆ ಈ ಒಂದು ಕೆಲಸ ಏನು ತ್ರಿಭಾಷೆಯಿಂದ ದ್ವಿಭಾಷೆ ನೀತಿ ಆಗಿರ್ಬೋದು, ಅಥವಾ ಆಗಸ್ಟ್ 9 ಮನೆ ಮನಗಳ ಮೇಲೆ ಕನ್ನಡ ಬಾವುಟ ಆಗಿರ್ಬೋದು, ಇದು ಒಬ್ಬ ಕನ್ನಡಿಗ ನಿಂತಿರಿಸಿ ಮಾಡಿದ್ರೆ ಸಾಕಾಗಲ್ಲ, ಎಲ್ಲಾ ಕನ್ನಡಿಗರ ಬೆಂಬಲ ಬೇಕು. ದಯವಿಟ್ಟು ಎಲ್ಲಾ ಹೋರಾಟಗಾರರು ಈ ವಿಚಾರದ ಬಗ್ಗೆ ತಿಳಿಸಬೇಕು ಅಂತ